ಎಕ್ಸ್ಕ್ಯೂಸ್ ಮಿ ಮೇಡಮ್, ಭಗವಂತ ಯಾವಾಗ್ಲೂ ಜಾಗೃತನಾಗೇ ಇರ್ತಾನೆ. ಈ ಜೋರ ಗಂಟೆ ಹೊಡೆದು ಎಬ್ಬಿಸ್ಬೇಕಾಗಿಲ್ಲ, ಸ್ವಲ್ಪ ಮೆತ್ತಗೆ ಹೊಡೆದ್ರೆ ಸಾಕು. ಅಪ್ಪ ಗಣೇಶ, ಎಲ್ರ ಆಸೆ ಆಕಾಂಕ್ಷೆಗಳನ್ನು ಪೂರೈಸು, ಎಲ್ರಿಗೂ ಸುಖ ಸಂತೋಷನ ಕೊಡು. ಆದ್ರೆ ಅದೆಲ್ಲದಕ್ಕಿಂತ ಮೊದಲು ನನ್ನ ಆಸೆಯನ್ನು ಈಡೇರಿಸು. ಪ್ರತಿ ಮಂಗಳವಾರ ನಿನಗೆ ಉಪವಾಸ ವ್ರತ ಮಾಡ್ತೀನಿ. ಭಗವಂತನ್ ಹರ್ಸ್ಕೊಂಡ್ರೆ ಅದನ್ನ ನಿಷ್ಠೆಯಿಂದ ಪಾಲಿಸ್ಬೇಕಾಗತ್ತಮ್ಮ. ಅದ್ ನನ್ಗೂ ಗೊತ್ತಿದೆ. ಸಾರಿ. ಲೋನಾ, ಇಟ್ಸ್ ಮೈ ಪ್ಲೆಷರ್. ಹಲೋ 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 ಮೇಡಮ್. ಏನು? ನಾನು ಟಾಮಿ. ನೀವ್ ಹಿಂದೆ ಬಿದ್ದಿದ್ ನೋಡೇ ಗೊತ್ತಾಯ್ತು. ಹಾಗಲ್ಲ, ನಾನು ದಿನ ಈ ದೇವಸ್ಥಾನಕ್ಕೆ ಬರ್ತೀನಿ. ದೇವ್ರಿರೋದು ನಿಮ್ ಹಿಂದೆ, ನೀವ್ಯಾಕ್ ನನ್ನ ಹಿಂದೆ ಬರ್ತಿದ್ದೀರಾ? ಅದು ನಿಮ್ ಮುಖದಲ್ಲಿ ಒಂಥರ ಆಕರ್ಷಣೆ ಇತ್ತು, ಅದು ನನ್ನನ್ನ ನಿಮ್ ಹತ್ರ ಸೆಳ್ಕೊಂಡ್ ಬಂತು. ಎರಡು ಕೊಟ್ಟ ಅಂದ್ರೆ ಇಟ್ ಇಸ್ ಮೈ ಪ್ಲೆಷರ್. ದಿನ ನೀವ್ ದೇವಸ್ಥಾನಕ್ ಬರೋದು ಇದಕ್ಕೇನಾ? ಹೌದು. ಏನ? ಹಾಗಲ್ಲ, ನಾನು ದಿನಾ ದೇವಸ್ಥಾನಕ್ಕೆ ಬರ್ತಾ ಇದ್ದೆ. ದೇವ್ರೆ, ನನಗೊಬ್ಳು ಬಾಳ ಸಂಗಾತಿನ ಕೊಡಪ್ಪ ಅಂತ ಕೇಳ್ಕೊತಾ ಇದ್ದೆ. ನಿಮ್ಮನ್ನು ದಿನಾ ನೋಡ್ತಾ ಇದ್ದೆ. ಇವತ್ತು ನಿಮ್ ಹತ್ರ ಮಾತಾಡೋ ಭಾಗ್ಯ ಸಿಕ್ತು. ಆ ದೇವ್ರು ನನ್ನ ಪ್ರಾರ್ಥನೆನ ಪೂರೈಸ್ಬಿಟ್ಟ. ನನ್ನ ಪ್ರಾರ್ಥನೆನ ಆ ದೇವ್ರು ಪೂರೈಸಿದ್ದಾರೆ. ಅಂದ್ರೆ ಅಂದ್ರೆ 6 ವರ್ಷದ ಹಿಂದೆನೆ ನನಗ್ ಮದ್ವೆ ಆಗಿದೆ. ಅಯ್ಯೋ ದೇವ್ರೆ, ನನಗ್ ಕೈ ಕೊಟ್ಟು ನನ್ನ ಪ್ರೇಮ ಪಿಶಾಚಿ ಮಾಡ್ಬಿಟ್ಟೆಲ್ಲೋ. ಇಟ್ ಈಸ್ ಯುವರ್ ಪ್ಲೆಷರ್. ಏನು ದೇವ್ರೆ, ನಾನ್ ಇಷ್ಟಪಟ್ಟಿರೋ ಈ ಪ್ರಸಾದನ ಮದುವೆ ಆಗಿರೋ ಆ